ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಏನು ಮಾಡ್ತಿದ್ದೀರಾ? ಇವತ್ತು ಯಾವಾರ ಬುಧವಾರ ವ್ಲಾಗ್ ಇದು. ಸೊ ಟಿಫನ್ ಎಲ್ಲ ಆಯಿತು ನಂದು. ನನ್ನ ಮಗ ಸ್ಕೂಲಿಗೆ ಹೋದ. ರೊಟ್ಟಿ ಮಾಡಿದ್ದೆ, ಚಟ್ನಿ ಮಾಡಿದ್ದೆ. ನನ್ನ ಫ್ರೆಂಡ್ ಬಂದಿದ್ದಾಳೆ ನೋಡಿ, ತಿಂತವಳೆ. ಇರ್ಬೇಕು ಕಣೆ. ಹಿಂಗೆ ಹಂಚಿಗೆ ಫಸ್ಟ್ ನೀರು ಹಾಕಿ ಸ್ಮೋಕ್ ನೋಡಿ ಫ್ರೆಂಡ್ಸ್. ಸ್ಮೋಕ್ ವಾಟ್ ಈಸ್ ಸ್ಮೋಕ್ ಅದನ್ನ ಹಂಗೆ ಚಲ್ಬೇಕಂತೆ. ಜಾಸ್ತಿ ನೀರು ಹಾಕ್ಬಿಟ್ಟೆ ಜೋಶಲ್ಲಿ, ಅದಕ್ಕೆ ಜೋಶಲ್ಲಿ ಜಾಸ್ತಿ ನೀರು ಹಾಕ್ಬಿಟ್ಟು ಇದು ಗಟ್ಟಿ ಐತಂತೆ. ಇನ್ನೇನು ನಾವು ಹಿಂಗೆ ಕಲಿಸೋದು, ಇನ್ನು ಇದಕ್ಕೂ ತೆಳ್ಳಗೆ ಕಲಿಸೋದು. ಆ್ಯಕ್ಚುಲಿ ಕೇಳಿದ್ರೆ ನಿಮ್ಮೂರು ಬೇರೆ ನಮ್ಮೂರು ಬೇರೆ ಅಂತೇಳಿ. ಇನ್ನೇನು ನಿಮ್ಮೂರು ಬೇರೆ, ನಮ್ಮೂರು ಬೇರೆ. ನಮ್ಮ ಸ್ಟೈಲಲ್ಲಿ ನಮ್ಮೂರು ಸ್ಟೈಲ್ ನಾವು ಫಸ್ಟ್ ಹಿಂಗೆ ಹಾಕ್ಬೇಕಂತೆ. ಆಮೇಲೆ ಹಿಂಗೆ ಕೆಟ್ಕೋಬೇಕು. ಅದು ಕಿತ್ತೋಗ್ತಾ ಇರುತ್ತೆ, ಪ್ಯಾಚಪ್ ಮಾಡ್ತಾ ಇರ್ಬೇಕು. ಹಂಚನ್ನೇ ಟರ್ನ್ ಮಾಡ್ಕೋಬೇಕು. ಹಂಚನ್ನ ಟರ್ನ್ ಮಾಡಬೇಕು, ಬಿಟ್ಟರೆ ಗ್ಯಾಸ್ನ ಟರ್ನ್ ಮಾಡಿಬಿಡ್ತೀನಿ ನಾನು. ಸ್ಟಾರ್ಟಿಂಗ್ ಒಂದೆರಡು ಹಾಕ್ಬೇಕಲ್ಲಾಗ ಹಂಗೆ ಬರುತ್ತೆ ಗಾಯ್ಸ್. ಓಕೆ ಗೈಸ್, ಅರ್ಥ ಮಾಡ್ಕೊಳ್ಳಿ. ಹಿಂಗೆ ಉಳ್ದಿದ್ದೆಲ್ಲ ಎತ್ಬಿಟ್ಟು ಪುನಃ ಇದಕ್ಕೆ ಹಾಕಿ, ಪುನಃ ಇದಕ್ಕೆ ಹಿಂಗೆ ಹಾಕೊಳ್ಳಿ, ಆಮೇಲೆ ಕೈ ತೊಳ್ಕೊಳ್ಳಿ ಅಷ್ಟೇ. ಈಗ ದೋಸೆನ ಸ್ಟೈಲಾಗಿ ತೋರಿಸ್ತೀನಿ ನೋಡಿ. ಶೋ ಮಾಡ್ತಿರೋವರು ಇವರು. ಫಿಶ್ ಇರ್ತಿರ್ತೀವಿ ನಿಮ್ಮ ಕಡೆ. ಮುಚ್ಚಿಡಬೇಕು 5 minutes. 5 ನಿಮಿಷದವರೆಗೂ ಬಿಡ್ಬಿಡಿ. ವಾವ್, ಮತ್ತೆ ಬೇಯಬೇಕು ಗಾಯ್ಸ್. ಸ್ಟಾರ್ಟ್. ವಾವ್, ವಾಚೆ ರೊಟ್ಟಿ. ರೊಟ್ಟಿ ಒಂದು ಅಕ್ಕಿ ರೊಟ್ಟಿ, ಚಟ್ನಿ. ನನ್ನ ಫ್ರೆಂಡು ಕಬಾಬ್ ತಿಂತವಳೆ. ರಾತ್ರಿ ತಂಗಳು ಕಬಾಬ್ ತಿಂತವಳೆ. ಅವಳಿಗೆ ಕಬಾಬ್ ಅಂದರೆ ಇಷ್ಟ, ಅದಕ್ಕೆ ಅದನ್ನೇ ಬಿಸಿ ಮಾಡಿ ಕೊಟ್ಟಿದ್ದೀನಿ, ತಿಂತವಳೆ. ಸೊ ಯಾರೆಲ್ಲ ಈ ಥರ ತಂಗಳು ಕಬಾಬ್ ತಿಂತೀರಾ? ಸೊ ಕಮೆಂಟ್ ಮಾಡಿ ಗೈಸ್. ಎಲ್ಲರೂ ನೀವು ಇದೇ ಥರ ತಿಂತೀರಾ ಏನು ಅಂತ. ಸೊ ನಾವು ಯಾವುದೂ ಕೂಡ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್. ಅದಕ್ಕೆ ಈ ಥರ ಬಂದವ್ರು ಬಿಸಿ ಮಾಡಿ ಕೊಡ್ತೀವಿ. ಅದಕ್ಕೆ ನಾವು ಈ ಥರ ಬಂದವ್ರಿಗೆಲ್ಲ ಬಿಸಿ ಮಾಡಿಕೊಡ್ತೀವಿ. ಸುಮ್ಮನೆ ಫ್ರೆಂಡ್ಸ್ ಕಾಮಿಡಿ ಮಾಡಿದ್ದು. ಸೊ ಅವಳಿಗೆ ಕಬಾಬ್ ಇಷ್ಟ ಅಂತ ಬಿಸಿ ಮಾಡಿಕೊಟ್ಟಿದ್ದೀನಿ ಅಷ್ಟೇ. ಮತ್ತು ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಸೊ ಪ್ಲೀಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋದು ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡಿರಿ, ಬೇಜಾರಾಗುತ್ತೆ ಗಾಯ್ಸ್. ನನಗೆ ಅಂತಲ್ಲ, ಎಲ್ರಿಗೂ ಆಲ್ಮೋಸ್ಟ್ ಲೆಸ್ ಆಗ್ತಾನೆ ಇದೆ ಸಬ್ಸ್ಕ್ರೈಬರ್ಸು. ಸೊ ಯಾಕೆ ಅಂತ ಗೊತ್ತಿಲ್ಲ. ಸೊ ಪ್ಲೀಸ್ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಸಿಕ್ಕಾಪಟ್ಟೆ ಚಳಿ, ಆಚೆಗೆ ಹೋಗೋಕ್ಕೆ ಆಗ್ತಿಲ್ಲ, ನೆಲದ ಮೇಲೆ ಕಾಲಿಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತೈತೆ. ಸೊ ನಿಮ್ಮದೆಲ್ಲ ಯಾವ ಊರು? ನಿಮ್ಮ ಸೈಡ್ ಇದೇ ಥರ ಸೇಮ್ ವೆದರ್ ಇದೆಯಾ? ಸೊ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ತುಂಬ ದಿವಸದಿಂದ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊತಿದ್ದೆ. ಫೈನಲ್ ಇವತ್ತು ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಸೊ ಇದು ನನ್ನ ಹೇರ್ ಕಟ್ ಮಾಡಿದಿರೋಂಥ ವಿಡಿಯೋ. ನೆನ್ನೆ ಮುಗ್ದಿದ್ದು ಹಂಗೆ ಐತೆ ಫ್ರೆಂಡ್. ನೆನ್ನೆ ಮುಡ್ದಿರೋ ಹೂವು ದೇವಸ್ಥಾನದಾಗ ಕೊಟ್ಟಿರೋದು ಇದು ಹೂವು. ಹಂಗೆ ಮುಡ್ಕೊಂಡಿದ್ದೀನಿ, ಬೆಳಗ್ಗೆ ತಲೆನೂ ಬಿಚ್ಚಿಲ್ಲ. ಸೊ ನೋಡಿ ಇಷ್ಟುದ್ದ ಇದೆ, ಆದರೆ ಬಟ್ ಸಖತ್ ತಿನ್ನಾಗ್ಬಿಟ್ಟಿದೆ ಹೇರು. ತುಂಬ 1 year ಮೇಲೆ ಆಯಿತು ಅನ್ಸುತ್ತೆ ಮೇಬಿ ನಾನು ಹೇರ್ ಕಟ್ ಮಾಡಿಸಿ. 1 year ಇಲ್ಲ, 6-7 months ಆಗಿರಬೇಕು ಹೇರ್ ಕಟ್ ಮಾಡಿಸಿ. ಸೊ ಫೈನಲ್ ಇವಾಗ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಲಾಂಗ್ ಹೇರ್ ಇಷ್ಟ ಆಗುತ್ತೆ ಮತ್ತು ಶಾರ್ಟ್ ಹೇರ್ ಯಾರಿಗೆ ಇಷ್ಟ ಆಗುತ್ತೆ? ಸೊ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನ್ನ ಕೂದಲು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬಾ ಸಕ್ಕತ್ತಾಗಿತ್ತು, ಬಟ್ ಇವಾಗಲೇ ಈ ಥರ ಆಗಿರೋದು. ಇದಕ್ಕಿಂತ ಉದ್ದ ಆಯಿತು ನನ್ನ ಕೂದಲು, ನೋಡಿ ನೋಡ್ತಾ ಇರ್ಬೋದು. ಇದಕ್ಕಿಂತ ಉದ್ದ ಆಯಿತು, ಬಟ್ ತಿನ್ನಾಗಿದೆ ಕೂದಲು ಸಿಕ್ಕಾಗುತ್ತೆ. ಅದಕ್ಕೆ ಹೇರ್ ಕಟ್ ಮಾಡಿಸುವ ಅಂತ ಸ್ವಲ್ಪ ಮಾಡಿಸ್ತೀನಿ, ಜಾಸ್ತಿ ಮಾಡಿಸೋಲ್ಲ, ಇಷ್ಟು ಮಾಡಿಸ್ತೀನಿ. ಸೊ ಫೈನಲ್ ಹೇರ್ ಕಟ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಲಾಂಗೇ ನನಗೆ ಸೂಟ್ ಆಗುತ್ತಾ, ಪಾಪ ಶಾರ್ಟೇ ಸೂಟ್ ಆಗುತ್ತಾ ಹೇಳಿ. ಕಸ ಬಿಸ್ಕೊಂಡಿದ್ದು ನನ್ನ ಟೈಮ್ ಹೋಯ್ತು. ಇನ್ನು 5 ವರ್ಷ ಮರೆ ಬಸ್ಕೊಂಡೆ ಕೂತಿರ್ಬೇಕು. ಮತ್ತಿನ್ನೊಂದು 2 ನಿಮಿಷಕ್ಕೆ ನನ್ನ ಮಗ ಬರ್ತಾನೆ, ಮಮ್ಮಿ ಏನಾದ್ರೂ ಇದ್ರೆ ಮಾಡ್ಕೊಡು ಅಂತ. ಆಗ ನಾನು ಏನ್ ಮಾಡ್ಲಿಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀನಿ. 3 ದಿನ ಕಸ ಬಿಡಿಸಿದ್ದೀನ ಯಪ್ಪ. ಈ ಸತ್ಯ ನನಗೆ ಯಾವಾಗ ಗೊತ್ತಾಗಬೇಕು. ನಾನು ಕಸ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು. ಐ ಡೋಂಟ್ ಕೇರ್ ಎಷ್ಟು ಕಸ ಇದ್ರೆ ಗುಡಿಸ್ತೀನಿ. ಎಷ್ಟು ಚಳಿ ಅಲ್ವಾ, ಹೇರ್ ಕಟ್ ಮಾಡ್ಸಕ್ಕೆ ಹೋಗ್ತಿದ್ದೀನಿ, ಚಳಿ ಜಾಸ್ತಿ. ಅದಕ್ಕೆ ಸ್ವಲ್ಪ ಸ್ವೆಟರ್ ಗಿಟರ್ ಹಾಕೊಂಡು ಹೋಗೋಣ ಅಂತ ಬನ್ನಿ ಹೇರ್ ಕಟ್ ಮಾಡಿಸ್ಕೊಬರೋಣ. ಜೈಲ್ ಹಾಕಾಗ್ಬಿಟ್ಟಿದ್ದೀನಿ. ಜೈಲ್
ಚಳಿ ಆಗ್ತಿದೆ ಗೈಸ್, ಆಚೆ ಹೋಗಕ್ಕೆ ಐತೆ ಇಲ್ಲ, ಏನು ಮಾಡಲಿ, ಹೋಗ್ಲೇಬೇಕು. ನಾವೇ ಹಿಂಗೆ ಅಂತೀವಿ, 25 ಸತಿ ಬರ್ತಾಳೆ ಕೆಲಸ ಮಾಡೋರು ಹೆಂಗೆ ಹೋಗ್ಬೇಕು ಹೇಳಿ, ಬೆಳಗ್ಗೆನೆ ಕೆಲಸ ಮಾಡೋ ನಾವು ಮನೇಲಿರೋರು ಆಚೆ ಹೋಗಕ್ಕೆ ಹಿಂಗೆ ಅನಿಸ್ತೈತೆ. ಕೆಲಸ ಮಾಡೋರು ಆಚೆ ಹೋಗಿ ಕೆಲಸ ಮಾಡೋರಿಗೆ ಹ್ಯಾಟ್ಸ್ ಆಫ್ ನನ್ನ ಕಡೆ ಇಲ್ಲ. ಸರಿ ಲೆಟ್ಸ್ ಗೋ, ಆಫ್ ಮಾಡಿ ಗೈಸ್. ಗಾಡಿ ತೆಗಿತವಳೆ ಇವಾಗ, ಗಾಡಿ ಸ್ಟಾರ್ಟ್ ಮಾಡ್ತವಳೆ. ಅವಳು ಓಡಿಸ್ತಾಳೆ, ನಾನು ಹಿಂದೆ ಕೂತ್ಕೊತೀನಿ. ಚಳಿ ಅಲ್ವಾ, ನಾನು ಓಡಿಸ್ತಾಳೆ, ಇವಾಗ ಅವಳೆ ಓಡಿಸ್ತಾಳೆ. ಯಾಕೋ ಗಾಡಿ ಸ್ಟಾರ್ಟ್ ಆಯ್ತು ಇಲ್ವಂತೆ ನೋಡಿ, ಇವಾಗ ಸ್ಟಾರ್ಟ್ ಆಯಿತು. ಸೊ ಲೆಟ್ಸ್ ಗೋ, ಇವಾಗ ಹೋಗೋಣ ನಾವು. ನನ್ನ ಫ್ರೆಂಡ್ಸ್ ಸ್ವೆಟ್ರ್ ಹಾಕೊಂಡಿರೋದು ಇವಳು, ನಾನು ಚಳಿ ನಡಿಕೊಂಡು ಮುಂದೆ ಕೂತ್ಕೊಂಡು ಓಡಿಸ್ಬೇಕು. ನಾನು ಬರಬೇಕಾದಾಗ ಓಡಿಸ್ಕೊಂಬಿಡ್ತೀನಿ. ಫೋನ್ ಎಲ್ಲಾರ ಬಿದ್ದೋರ ನಂಗೆ ಗೊತ್ತಿಲ್ಲ ಕಣೆ. ನೋಡಿ ಗೈಸ್, ಫೋನ್ ಬಿದ್ದೋರ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ ಇದರಲ್ಲಿ. ನಾನು ಫೋನ್ ಇರುತ್ತೆ, ಯಾಕೆಂದ್ರೆ ಫೋನ್ ನನ್ನ ಕೈಲಿ ಕರೆಕ್ಟಾಗಿ ಕುತ್ಕೋಬೇಕು. ಯಾವ ಸೈಡೆ? ಡಿ ಗ್ರೂಪ್ ಹಿಂಗೋದು. ಓಕೆ, ಬಾಯ್ 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 ಬಾಯ್. ಈ ರೋಡಲ್ಲಿ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಅನ್ಸುತ್ತೆ ಮೇಡಮ್ಗೆ. ಎಲ್ಲ ಹೋಗುವವರೆಲ್ಲ ಹಾಯ್ ಬೈ ಮಾಡ್ತಾರೆ ಫ್ರೆಂಡ್ಸ್. ಫುಲ್ ಫ್ಯಾನ್ಸ್ ಫಾಲೋವಿಂಗು. ವೆದರ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ವೆದರ್ ತೋರಿಸ್ತೀನಿ ನೋಡಿ. ಎಲ್ಲ ಕರ್ಕೊ ಬಂದವಳೆ ನೋಡಿ ಹಿಂಗಿದೆ ವೆದರು. ಚಳಿ ಚಳಿ ತಾನೇನು ಈ ಚಳಿಯ. ಸ್ವೆಟ್ರ್ ಹಾಕೊಂಬರ್ಬೇಕಿತ್ತು ಕಣೆ. ನೆಕ್ಸ್ಟ್ ನಾನು ಬರ್ಬೇಕು, ಆ ಕಡೆಯಿಂದ ಬರ್ಬೇಕಾದ್ರೆ ನಾನು ಕೊಡ್ತೀನಿ, ಹಾಕೊಂಬ ಅಷ್ಟೇ. ಬೆಚ್ಚಗಿದೆ ಆನಂದ ಗೈಸ್. ಇನ್ನ ಮುಂದೆ ಇಲ್ಲೇ ಎಲ್ಲ ಇತ್ತು ಕಣೆ, ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟದೇನೋ ಗೊತ್ತಿಲ್ಲ. ನಾವು ಮುಂದೆ ಬಂದ್ಬಿಟ್ಟಿದೀವೇನೋ ಕಣೆ. ಇಲ್ಲ, ಇಷ್ಟು ದೂರ ಬರಂಗೆ ಇಲ್ಲ ಗೈಸ್, ತುಂಬ ದಿವಸ ಆಗೋಗ್ಬಿಟ್ಟೈತೆ ಬಂದು. ಅಡ್ರೆಸ್ ಮಾಡ್ತಾ ಇಲ್ಲ ಕಣೆ, ಇಲ್ಲ ಹಿಂದೆ ಅಲ್ಲೇ ಐತಲ್ಲೇ. ಕಾಲು ಇಡ್ತಲ್ಲ, ಯೂಟ್ಯೂಬ್ ತಗೊಳಕ್ಕೆ ಎಷ್ಟು ಕಷ್ಟ ಅಂತ ಹುಡುಗಿರ್ಗೆ ಏನ್ ಗೊತ್ತು. ನೀನ್ ಯಾರು ಗಾಡಿ ಓಡಿಸೋದು? ಅಮ್ಮ ಎತ್ಕಿ ತಕ್ಬಿಟ್ಟಮ್ಮ ತಾಯಿ. ಗೈಸ್, ಮುಂದೆ ಬಂದ್ಬಿಟ್ವಿ ನಾವು. ಹಂಗೆ ನೋಡ್ಕೊಂಡೆ ಬಂದೆ, ಕಾಣಿಸ್ತಾ ಇಲ್ಲ. ಮುಂದೆ ಬಂದ್ಮೇಲೆ ಕಾಣಿಸ್ತೈತೆ. ಈಗ ಒಂದೇಲಿ ಹೋಗ್ತಾ ಇದೀವಿ, ಅದೇ ಜಾಸ್ತಿ ದೂರ ಒಂದೇ ಹೋಗ್ತಾ ಇಲ್ಲ, ಜಸ್ಟ್ ಬಗ್ ನೋಡ್ತಾಳೆ. ಹೋಗೆ ತಾತ ಹೇಳಿದ್ದು ಹಿಂಗೆ ಹೋಗಮ್ಮ, ಮೇಲ್ಗಡೆ ಹೋಗೋದು. ತೋರಿಸಿ ಇವಾಗ. ಏನೋ ದೊಡ್ಡ ಗ್ರೂಮಿಂಗ್ ಮಾಡ್ಕೊಳಂಗೆ ಹೋಗ್ತಾಳೆ. ಕುತ್ಕೊಳ್ಳಿ ಮೇಡಮ್, ಕುತ್ಕೊಳ್ಳಿ. ಏನು ಆಯ್ತು ಅದು ಬೇರೆ ತೆಗಿಸ್ತೀನಿ. ವಿಡಿಯೋ ಆಯ್ತೈತಾ? ಇರ್ತೈತೆ. ಅಯ್ಯೋ ಹೌದಲ್ಲ, ನಾನು ಆಗ್ತಿಲ್ಲ ಅನ್ಕೊಂತೀವಿ. ಶೇಪ್ ಮಾಡಿ ಎಕ್ಸ್ಟ್ರಾ ತೆಗೀರಿ, ದಪ್ಪನಿಗೆ ಸಣ್ಣ ಶೇಪ್ ಆಯಿತು. ಜೂಮ್ ಅಂತ ಇದೆ. ಈಗ ಐಬ್ರೋ ಮಾಡ್ಸಕ್ಕೆ ಬಂದಿದೆಯಲ್ಲ, ಟೈಟಾಗಿ ಇಟ್ಕೊ. ಏನು ಮೇಡಮ್? ನೇಲ್ ಮೇಲೆ ಹಾರ್ಟ್ ಅಂತ ಬರ್ಕೋ, ಅದೇ ನೇಲ್ ಆರ್ಟ್. ಕಂಟೆಂಟ್ ನೀನು ನೋಡ್ಕೋಬೇಕಂತ ಫಸ್ಟ್ ನೋಡ್ಕೊಳವ. ಅದೊಂದು ಏರ್ ಮಾತ್ರ ಸಿಕ್ಕನಿಲ್ಲ ಕಣಪ್ಪ. ಪಟ್ಟು ಹಿಡ್ದು ಕೂತೈತೆ ನಾನು ಬರಲ್ಲ ಅಂತ. ಬಂದ್ಬಿಡ್ತು. ಐಬ್ರೋ ಡನ್. ತೋರ್ಸು.
ಐಬ್ರೋ ಮುಗಿಸ್ಕೊಂಡು ಈಗ ಐಬ್ರೋ ಮುಗಿಸ್ಕೊಂಡು ಸೊ ಹೇರ್ ಕಟ್ ಮಾಡಿಸೋಣ ಅಂತ ಬಂದೆ. ಆಲ್ಮೋಸ್ಟ್ 6-7 ಮಂತ್ಸೇ ಆಗೋಗಿತ್ತು ನಾನು ಹೇರ್ ಕಟ್ ಮಾಡಿಸಿ. ತುಂಬ ದಿನದಿಂದ ಅನ್ಕೋತಿದ್ದೆ ಹೋಗೋಣ ಅಂತ ಹೋಗೋಕ್ಕೆ ಆಗ್ತಿದ್ದಿಲ್ಲ. ಸೊ ಇವಾಗ ಬಂದಿದ್ದೀನಿ ಮಾಡಿಸೋಣ ಅಂತ. ಸೊ ಹೇರ್ ವಾಶ್ ಮಾಡೋಕ್ಕೂ ಮುಂಚೆನೇ ಹೇಳ್ತಾರೆ ನೀವು ಯಾವ ಶಾಂಪು ಯೂಸ್ ಮಾಡ್ತಾಯಿದ್ದೀರಾ, ಹೇಗಿದೆ, ಹೇರ್ ಡ್ಯಾಮೇಜ್ ಆಗಿದೆ, ಸೊ ಎಲ್ಲರೂ ನೀಟಾಗಿ ಹೇಳ್ಕೊಡ್ತಾರೆ. ಸೊ ಅದಾದಮೇಲೆ ಹೇರ್ ವಾಶ್ ಮಾಡ್ತಾಯಿದ್ದಾರೆ ಇವರು ಪಂಕಜ್ ಅಂತೇಳಿ. ಸೊ ಇವರ ಒಂದು ಸರ್ವಿಸ್ ನನಗೆ ತುಂಬಾ ಇಷ್ಟ ಆಯಿತು. ನೀವು ಹೋಗ್ತಾ ನೋಡಿ ಸೊ ಹೇರ್ ಕಟ್ಟೆಲ್ಲ ಹೇಗೆ ಇಷ್ಟ ಆಯಿತು ಏನು ಅಂತೇಳಿ. ಸೊ ನಿಮಗೆ ಯಾರಿಗಾದ್ರು ಇವರಿಗೆ ಒಂದು ಸರ್ವಿಸು ಇಷ್ಟ ಆದರೆ ಸೊ ಹೇರ್ ಕಟ್ ಮಾಡಿದ್ದು ಇಷ್ಟ, ತುಂಬ ಚೆನ್ನಾಗಿ ಹೇರ್ ಕಟ್ ಎಲ್ಲ ಮಾಡಿದ್ರು. ಸೊ ಯಾರಾದರೂ ಡಿ ಗ್ರೂಪು ಮತ್ತು ಹಂದಲ್ಲಿ ಮೇನ್ ರೋಡ್ ಹೋಗೋ ಸೈಡಲ್ಲಿ ಇದ್ದರೆ ಸೊ ನೋಡಿ ಸ್ಪಿನ್ನು ತುಂಬ ಚೆನ್ನಾಗಿದೆ. ಇವರ ಸರ್ವಿಸ್ ನಿಮಗೆ ಬೇಕಿದ್ದರೆ ಸೊ ಪ್ಲೀಸ್ ನೀವೊಂದು ಇಲ್ಲಿ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಫೈನಲ್ ಲುಕ್ ಬರುತ್ತೆ ಸ್ಪಿನ್ನು. ಸೊ ನೋಡಿ ತುಂಬಾ ನನಗಂತೂ ಸಖತ್ ಇಷ್ಟ ಆಯಿತು ಇವರ ಒಂದು ಹೇರ್ ಕಟ್ಟು. ನಿಮಗೂ ಎಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡಿ ಗೈಸ್ ಫೈನಲಿ ನನ್ನ ಲುಕ್ ಈ ಥರ ಬಂದಿದೆ ನೋಡಿ. ಫೈನಲ್ ಈ ಥರ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಫೈನಲ್ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತೇಳಿ ಸೊ ಪ್ಲೀಸ್ ಕಮೆಂಟ್ ಮಾಡಿ. ಹೋಪ್ ನೀವು ಈ ಒಂದು ವೀಡಿಯೋನ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ, ಮತ್ತು ಹಾಗೆ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ವಿಡಿಯೋ ನೋಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನನ್ನ ಹೇರ್ ಕಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಲುಕ್ ಇಷ್ಟ ಆಯಿತಾ, ಹೇರ್ ಲುಕ್ಕು ಹೇಗಿದೆ ನೋಡಿ. ಫೈನಲ್ ಲುಕ್ಕು ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಇಷ್ಟ ಆಯ್ತಾ ಇದು. ನಾನು ಮಾಡಿಸಿದ್ದು ಹೇರ್ ಕಟ್ ಬಂದು ಲೇಯರು. ನಾನು ಯಾವಾಗಲೂ ಲೇಯರ್ ಕಟ್ಟೆ ಮಾಡಿಸೋದು, ಪ್ರತಿ ಸತಿನೂ ಚೇಂಜಸ್ಸೇ ಮಾಡೋದಿಲ್ಲ, ಲೇಯರ್ ಮಾಡಿಸ್ತೀನಿ. ಬಾಯ್. ಹೇರ್ ಕಟ್ ಮಾಡಿಸ್ಕೊಂಡು ಈಗ ಗಾಳಿಗೆ ಹೋಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. 800 rupees ಕೊಟ್ಟು ಹೇರ್ ಕಟ್ ಮಾಡಿಸ್ಕೊಂಡು ಅದಕ್ಕೆ ಹೇಳೋದು ಅವಾಗ ಬರಬೇಕು ಗ್ರೂಮಿಂಗ್ ಮಾಡಿಸ್ಕೊಳಕ್ಕೆ ಅಂತ. ಗೈಸ್ ಸಿಕ್ಕಾಪಟ್ಟೆ ಬಿಸಿಲು. ನಾನು 1 hour ಹಿಂದೆ ಎಷ್ಟು ಹೆಂಗಿತ್ತು ತೋರಿಸ್ತಾ ಇಲ್ವಾ ವೆದರ್ನ. ಇವಾಗ ನೋಡಿ ಎಷ್ಟು ಬಿಸಿಲು, ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನನಗೆ ಒಳಗಿಂದ ಆಚೆಗೆ ಬಂದಮೇಲೆ. ಸೊ ಹೇರ್ ಕಟ್ ಹೇಗಿತ್ತು ಅಂತ ಸೊ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ, ನನಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದ್ವಿ ಗಾಯ್ಸ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.